ಜಾನ್ವಿ, ನಾನು ಕಾಣೇಕರ್ ಸರ್ಗೆ ಮೆಡಿಸಿನ್ ಡೋಸ್ ಕಡಿಮೆ ಮಾಡಿದ್ದೀನಿ. ದಿನಕ್ಕೆ 4 ಸರಿ ಕೊಡ್ತಿದ್ದೀನಿ ಮೆಡಿಸಿನ್, ಇನ್ನು ಮುಂದೆ 3 ಸರಿ ಕೊಟ್ಟರೆ ಸಾಕು. ನಾನು ಕಾಣೇಕರ್ ಸರ್ಗೆ ಮೆಡಿಸಿನ್ ಕೊಡಬೇಕು. ನಾನು ಕೊಟ್ಟಾಯಿತು ಜಾನ್ವಿ, ಅವ್ರು ಎಷ್ಟು ತಗೋತಿದ್ದಾರೆ? ಜಾನ್ವಿ, ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಾ? ಹಾಗೇನಿಲ್ಲ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ನೀವು ಡಲ್ ಆಗಿದ್ದೀರಾ. ನನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅನಿಸುತ್ತೆ. ಹಾಗೇನಿಲ್ಲ ಶ್ಯಾಮ್, ನಾನು ಯಾವಾಗಲೂ ಇರೋ ಥರನೇ ಇದ್ದೀನಿ. ನೀವು ಯಾಕೆ ಹೀಗಿದ್ದೀರಾ ಅಂತ ನನಗೆ ಗೊತ್ತು. ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಿದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳದೆ ನಾನು ನನಗನ್ಸಿದ್ದನ್ನು ನೇರವಾಗಿ ಹೇಳಿಬಿಟ್ಟೆ. ನಾನು ಹಾಗೆ ಸಡನ್ನಾಗಿ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡಬಾರ್ದಿತ್ತು. ಐ ಆಮ್ ಸಾರಿ. ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ನನಗಿರಲಿಲ್ಲ, ಆದರೂ ಹರ್ಟ್ ಮಾಡಿಬಿಟ್ಟೆ. ನೀವು ಹಾಗೆ ಹೇಳ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಸಡನ್ನಾಗಿ ಹೇಳಿಬಿಟ್ರಿ. ನನಗೇನು ಹೇಳಬೇಕು ಅಂತಲೇ ತೋಚಲಿಲ್ಲ, ಅದಕ್ಕೆ ಹೊರಟ್ಬಿಟ್ಟೆ. ಈಗಲೂ ಅಷ್ಟೇ, ನನಗೇನು ಹೇಳಬೇಕು, ಹೇಗೆ ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನಾನು ಈ ವಿಚಾರದಲ್ಲಿ ನಿಮಗೆ ಪ್ರೆಷರೈಸ್ ಮಾಡೋದಿಲ್ಲ. ನಿಮ್ಗೇನು ಅನಿಸುತ್ತೋ ಅದನ್ನು ನೇರವಾಗಿ ಹೇಳಿ, ಹಿಂಜರಿಕೆ ಬೇಡ. ನೀವೇನು ಹೇಳಿದ್ರೂ ಅದನ್ನು ನಾನು ಅಕ್ಸೆಪ್ಟ್ ಮಾಡೋಕ್ಕೆ ತಯಾರಾಗಿದ್ದೀನಿ. ನೀವು ತುಂಬ ಸಂಭಾವಿತರು ಶ್ಯಾಮ್, ಒಳ್ಳೆ ಮನ್ಸು ನಿಮ್ಮದು. ಯಾರು ತಾನೇ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟಪಡಲ್ಲ ಹೇಳಿ? ಮದುವೆ ವಿಚಾರ ಬಂದಾಗ ಬರೀ ಮದುವೆ ಆಗೋರು ಒಪ್ಕೊಂಡ್ರೆ ಸಾಲದು ಶ್ಯಾಮ್. ಮನೆಯವ್ರ ಒಪ್ಪಿಗೆ, ಆಶೀರ್ವಾದನೂ ಬೇಕಲ್ವಾ? ನಿಮ್ಮನೇಲಿ ಒಪ್ಕೊಳ್ಳೋದಿಲ್ಲ ಅನ್ನೋ ಯೋಚನೆ ಜಾನ್ವಿ. ನಮ್ಮ ಮನೆಯವ್ರು ಒಪ್ಕೊಳ್ಳೋದು ಎಷ್ಟು ಮುಖ್ಯನೋ ನಿಮ್ಮ ಮನೆಯಲ್ಲೂ ಎಲ್ಲರೂ ಒಪ್ಕೊಳ್ಳೋದು ಅಷ್ಟೇ ಮುಖ್ಯ ಶ್ಯಾಮ್. ಈ ಮದುವೆಗೆ ನಮ್ಮ ಮನೇಲಿ ಒಪ್ಕೊಳ್ಳೋದಿಲ್ಲ ಅನ್ನೋ ಅನುಮಾನನ? ನಾವಿಬ್ಬರು ಸಂಬಂಧಿಗಳು. ನಿಮ್ಮ ಬಗ್ಗೆ, ನಿಮ್ಮ ಮನೆಯವ್ರ ಬಗ್ಗೆ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಗೊತ್ತು. ಈ ಮದುವೆಗೆ ನಮ್ಮ ಅಕ್ಕ, ಅಜ್ಜಿ, ವೈಜಯಂತಿ ಎಲ್ಲರೂ ಒಪ್ಕೋತಾರೆ. ನನಗ ನಂಬಿಕೆ ಇದೆ. ಆದರೆ ನನಗೆ ಕೆಲವು ಹೆಸಿಟೇಷನ್ಸ್ ಇದೆ ಶ್ಯಾಮ್. ನಾವೇನು ಅಪರಿಚಿತರ? ಏನು ಹೆಸಿಟೇಷನ್ಸು? ನಾನು ನಿಮ್ಮ ಹತ್ರ ಏನು ಮುಚ್ಚಿಡೋಕ್ಕೆ ಇಷ್ಟಪಡಲ್ಲ ಶ್ಯಾಮ್. ನಿಮಗೆ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಗೊತ್ತಿದೆ, ನಮ್ಮ ತಂದೆ ಬಗ್ಗೆನೂ ಗೊತ್ತಿದೆ ಅನ್ಕೋತೀನಿ. ನಾವು ತುಂಬ ಚಿಕ್ಕವರಿರುವಾಗಲೇ ನಮ್ಮ ತಂದೆ ನಮ್ಮನ್ನು ಬಿಟ್ಟು ಹೋದರು. ಬೇರೆ ಯಾರನ್ನೋ ಮದುವೆ ಆಗಿ ಚೀಟಿ ವ್ಯವಹಾರ ನಡೆಸಿ ಫ್ರಾಡ್ ಮಾಡಿ ಜೈಲಿಗೆ ಸೇರಿಕೊಂಡ್ರು. ಈಗ ಜೈಲಿಂದ ಬಿಡುಗಡೆ ಆಗಿ ನಮ್ಮನೇಲೇ ಇದ್ದಾರೆ. ನಮ್ಮ ತಂದೆಯಿಂದ ನಾಳೆ ನಿಮ್ಗೆ ಯಾವುದೇ ರೀತಿಯಾದ ಅವಮಾನ ಆಗಲಿ, ಮುಜುಗರ ಆಗಲಿ ಆಗಬಾರ್ದು. ಅದು ಅಲ್ಲದೆ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಕೂಡ ಚೆನ್ನಾಗಿಲ್ಲ. ಜಾಹ್ನವಿ, ನಿಮ್ಮ ಮನೆ ಪರಿಸ್ಥಿತಿ, ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ನು, ನಿಮ್ಮ ತಂದೆಯವ್ರ ಬ್ಯಾಕ್ಗ್ರೌಂಡು ಇದೆಲ್ಲ ಗೊತ್ತಾಗಿ ನನ್ನ ಮನಸ್ಸನ್ನು ಬದಲಾಯಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನನಗೆ ನೀವು ನಿಮ್ಮ ಒಳ್ಳೆತನ ಇಷ್ಟ. ಅದರ ಮುಂದೆ ಇಂಥ ವಿಚಾರಗಳು ಮುಖ್ಯ ಅನಿಸೋದಿಲ್ಲ. ನೀವು ಈ ಥರದ ಹೆಸಿಟೇಷನ್ಸ್ನ ನಿಮ್ಮ ಮನಸ್ಸಿಂದ ಕಿತ್ತು ಹಾಕಿ. ಆದರೂ ಶ್ಯಾಮ್, ನನ್ನ ಅಭಿಪ್ರಾಯನ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಹೇಳಿ. ಇನ್ನೊಂದು ಮುಖ್ಯವಾದ ವಿಚಾರ. ಏನು? ನಾನೊಬ್ಬ ನರ್ಸ್, ನೀವು ಸರ್ಜನ್, ನಾನು ನಿಮ್ಮ ಸಬಾರ್ಡಿನೇಟ್. ನಾನು ಆವತ್ತೇ ಹೇಳಿದ್ದೀನಿ, ಅದೆಲ್ಲ ಹಾಸ್ಪಿಟಲ್ ಒಳಗೆ ಮಾತ್ರ. ಹಾಸ್ಪಿಟಲ್ ಹೊರಗೆ ಈ ಪ್ರಶ್ನೆನೇ ಬರಬಾರದು. ಪರ್ಸ್ನಲ್ ಲೈಫ್ ಬೇರೆ,
ಪ್ರೊಫೆಷನಲ್ ಲೈಫ್ ಬೇರೆ. ನಾನು ಡಾಕ್ಟರು, ನೀವು ನರ್ಸು, ಇಂಥ ವಿಚಾರಗಳಿಗೆ ಇಂಪಾರ್ಟೆನ್ಸ್ ಕೊಡಲೇಬಾರ್ದು. ನನ್ನ ಬಗ್ಗೆ ಏನಾದರೂ ಅನುಮಾನ, ಅಪನಂಬಿಕೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿ. ಆ ಥರ ಏನೂ ಇಲ್ಲ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಬೋದಾ? ಈಗಲೇ ಹೇಳೋದಕ್ಕೆ ನಂಗೆ ಕಷ್ಟ ಆಗುತ್ತೆ ಶ್ಯಾಮ್. ನಂಗೊಂದು ಸ್ವಲ್ಪ ಟೈಮ್ ಬೇಕು. ಸರಿ, ನಿಮ್ಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಹೇಳಿ. ಜಾನ್ವಿ, ಸ್ವಲ್ಪ ಟಿ ವಿ ಹಾಕು. ಯಾವ್ದಾದ್ರು ಒಳ್ಳೆ ಸಿನಿಮಾ ಬರ್ತಿರತ್ತೆ. ಈ ಅಜಯ್ ಪಾರ್ಕ್ಗೆ ಹೋಗಿದ್ದಾನೆ. ಅವನು ಬಂದ್ಬಿಟ್ರೆ ಯಾವಾಗಲೂ ಕಾರ್ಟೂನ್ ನೆಟ್ವರ್ಕ್ ಹಾಕೊಂಡು ಕೂತಿರ್ತಾನೆ. ನಮಗೆ ಟಿ ವಿ ನೋಡೋಕ್ಕೆ ಬಿಡಲ್ಲ. ಮನೆ ಸ್ವಲ್ಪ ಶಾಂತವಾಗಿದೆ, ಟಿ ವಿ ಏನು ಹಾಕೋದು ಬೇಡ. ನಿಮಗೆ ಟಿ ವಿ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ನೋಡಬಾರ್ದಾ? ನಮಗೆ ಎಂಟರ್ಟೈನ್ಮೆಂಟ್ ಬೇಡವಾ? ಬರೀ ಅಡುಗೆ ಮನೆಗೆ ಅಷ್ಟೇ ಸೀಮಿತನ ನಾವು? ಟಿ ವಿ ನೋಡೋದು ನಮ್ಮ ಹಕ್ಕು. ಸಂವಿಧಾನದಲ್ಲಿ ಎಲ್ರಿಗೂ ಸಮಾನವಾದ ಹಕ್ಕಿದೆ. ಸಾಕು, ಟಿ ವಿ ನೋಡೋದಕ್ಕೆ ಇಷ್ಟೆಲ್ಲ ಭಾಷಣ ಮಾಡಬೇಕಾ? ಅದೇನು ನೋಡ್ಕೊತೀರ ನೋಡ್ಕೊಳ್ರಿ, ಆದರೆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಇರಲಿ. ಸೊ ಟಿ ವಿ ನೋಡೋ ಟೈಮ್ಗೆ ಯಾರಾದ್ರು ಬರಬೇಕಾ? ಚಿಕ್ಕಪ್ಪ, ನೀನು ಜಾಹ್ನವಿ ಅಲ್ವೇನಮ್ಮ? ಬನ್ನಿ ಒಳಗೆ. ಚೆನ್ನಾಗಿದ್ದೀರಾ ಜೆ ಪಿ ಮಾವ? ಹೂನಮ್ಮ, ಐ ಆಮ್ ಫೈನ್. ಕೂತ್ಕೊಳ್ಳಿ ಚಿಕ್ಕಪ್ಪ. ಥ್ಯಾಂಕ್ ಯು. ನೀ ಹೇಗಿದೆ ಗುರುದತ್ತ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವು ಹೇಗಿದ್ದೀರಾ? ಐ ಆಮ್ ಫೈನ್. ಇವನು ನನ್ನ ಮಗ ರಾಹುಲ್. ಹಲೋ. ವೈನರಿನಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದಾನೆ, ಇಟಲಿನಲ್ಲಿ. ಗೊತ್ತು. ನಿಮ್ಮ ಹಿರಿ ಮಗಳು ದೇವ್ಯಾನಿ ಇಂಗ್ಲೆಂಡ್ನಲ್ಲಿ ಓದ್ತಾ ಇದ್ದಾಳೆ. ಚಿಕ್ಕವಳು ವರ್ಷ ಓದ್ ಮುಗಿಸಿದ್ದಾಳಲ್ವಾ? ಹೌದಮ್ಮ. ಇಡು. ಅಯ್ಯೋ, ಇದನ್ನೆಲ್ಲ ಯಾಕೆ ತರೋದಕ್ಕೆ ಹೋದ್ರಿ ಮಾವ? ಪರವಾಗಿಲ್ಲಮ್ಮ, ತುಂಬ ದಿನ ಆದಮೇಲೆ ನಾನು ನಿಮ್ಮ ಮನೆಗೆ ಬರ್ತಾ ಇರೋದು. ಬರೀ ಕೈಲಿ ಹೋಗೋದು ಅಷ್ಟು ಸರಿಯಲ್ಲ ಅನಿಸ್ತು. ಚಿಕ್ಕಪ್ಪ, ಕಾಫಿ ತರಲ, ಟೀ ತರಲ? ಏನು ಬೇಡಮ್ಮ, ಸುಮ್ಮನೆ ತೊಂದರೆ ಯಾಕೆ ನಿಮಗೆ? ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು? ಎಷ್ಟೋ ದಿನಗಳಾದ್ಮೇಲೆ ನಮ್ಮ ಮನೆಗೆ ಬಂದಿದ್ದೀರಾ. ಸರಿ, ಕಾಫಿ ಕೊಡಮ್ಮ. ಹಾಂ. ಗುರುದತ್ತ, ನೀನು ಹೈಸ್ಕೂಲಲ್ಲಿ ಟೀಚರ್ ಆಗಿದೆಯಲ್ವಾ? ಹೌದು ಚಿಕ್ಕಪ್ಪ. ನೀನು ತುಂಬ ಇಂಟೆಲಿಜೆಂಟ್ ಹುಡುಗ. ಚಿಕ್ಕವನಾಗಿದ್ದಾಗ ನಿನ್ನ ಇಂಟೆಲಿಜೆನ್ಸ್ ನೋಡಿ ನಾನು ಇಂಜಿನಿಯರು, ಡಾಕ್ಟ್ರು ಆಗ್ತೀಯಾ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಅಪ್ಪನ ಬೇಜವಾಬ್ದಾರಿತನದಿಂದ ನೀನು ಟೀಚರ್ ಆಗಬೇಕಾಗಿ ಬಂತು. ಅಂದಹಾಗೆ ಅತ್ತಿಗೆ ಇಲ್ಲಿ ಕಾಣಿಸ್ತಿಲ್ಲ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಅತ್ತಿಗೆ ನೋಡಿ ತುಂಬ ದಿನಗಳಾಗಿತ್ತು. ಅವರು ಇದ್ದಿದ್ರೆ ಚೆನ್ನಾಗಿರೋದು. ಎನಿವೆ, ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಯ್ತಮ್ಮ. ನಮಗೂ ಅಷ್ಟೇ ಮಾವ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ನೆಕ್ಸ್ಟ್ ಟೈಮು ನೀವೆಲ್ಲ ನಮ್ಮ ಮನೆಗೆ ಬರಬೇಕು. ಕಾತ್ಯಾಯಿನಿ ಕೂಡ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋಕ್ಕೆ ಹೇಳಿದ್ದಾಳೆ. ಇಷ್ಟು ದಿನ ನಾವು ಒಬ್ರನ್ನೊಬ್ರು ಭೇಟಿ ಆಗ್ತಾ ಇರಲಿಲ್ಲ. ಒಂದೇ ಊರಲ್ಲಿದ್ದರೂ ದೂರ ದೂರ ಇದ್ವಿ. ಇನ್ಮೇಲಾದರೂ ಒಬ್ಬರ ಮನೆಗೊಬ್ರು ಬಂದು ಹೋಗಿ ಮಾಡ್ತಾ ಇರಬೇಕು. ಆಗಲೇ ಸಂಬಂಧಗಳು ಗಟ್ಟಿ ಆಗೋದು. ಏನಂತಿ ಗುರುದತ್ತ? ಸರಿ ಚಿಕ್ಕಪ್ಪ. ನೀವು ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು. ನೋ ಥ್ಯಾಂಕ್ಸ್, ಇಟ್ಸ್ ನಾಟ್ ಪಾಸಿಬಲ್. ಯಾಕೆ ಮಾವ? ಇಲ್ಲಮ್ಮ, ಯುರೋಪಿಂದ ಕೆಲವು ಗೆಸ್ಟ್ ಬರ್ತಾ ಇದ್ದಾರೆ. ನಮ್ಮ ಲಂಚು ಅವ್ರ ಜೊತೆ ಫಿಕ್ಸ್ ಆಗೋಗಿದೆ. ಈಗಾಗಲ್ಲ, ಮೇ ಬಿ ನೆಕ್ಸ್ಟ್ ಟೈಮ್. ಓಕೆ?
ಅಪ್ಪ ಬಂದರು. ಮಾವ JP ಮಾವ ಬಂದಿದ್ದಾರೆ. ಶಂಭೋ ಶಂಕರ, ಯಾವಾಗ ಬಂದೆ ಜಗದೀಶ್ವರ? ಸ್ವಲ್ಪ ಹೊತ್ತಾಯ್ತು ಬಂದು. ದಾರಿ ಮರ್ತು ನಮ್ಮನೆಗೆ ಬಂದಿರೋ ಹಾಗಿದೆ. ದಾರಿ ಮರೆತು ಬಂದಿಲ್ಲ, ನಿನ್ನ ನೋಡಕ್ಕೆ ಬಂದಿದ್ದೀನಿ. ಶಂಭೋ ಶಂಕರ, ನನ್ನಿಂದ ನಿನಗೆ ಯಾವ ಲಾಭ ಆಗಬೇಕಾಗಿದೆ ಜಗದೀಶ್ವರ? ಲಾಭ ನಷ್ಟ ನೋಡ್ಕೊಂಡು ನಾನು ಇಲ್ಲಿಗೆ ಬರಲಿಲ್ಲ ಪರಮೇಶ್ವರ. ನೀನೊಬ್ಬ ದೊಡ್ಡ ಉದ್ಯಮಿ, ಲಾಭ ನಷ್ಟಗಳ ಲೆಕ್ಕ ಹಾಕದೆ ಇರೋದೇ ಇಲ್ಲ. ಹಾಗಂತ ಸಂಬಂಧಗಳನ್ನು ಲಾಭ ನಷ್ಟಗಳೆಲ್ಲ ಅಳೆಯೋಕ್ಕಾಗತ್ತಾ ಪರಮೇಶ್ವರ? ನಾನು ಎಲ್ಲದನ್ನು ಬಿಸ್ನೆಸ್ ದೃಷ್ಟಿಯಲ್ಲೇ ನೋಡಿದ್ದಿದ್ರೆ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಚೆನ್ನಾಗಿ ಮಾತಾಡ್ತೀಯ, ಆದರೆ ಇದರಿಂದ ನನ್ನ ಮೇಲೆ ಯಾವ ಪ್ರಭಾವನೂ ಬೀರೋದಿಲ್ಲ. ನೀನೆಲ್ಲ ತೋರಿಕೆಗೆ ಮಾಡ್ತಾ ಇದೀಯ, ನಿನ್ನ ಉದ್ದೇಶನೇ ಬೇರೆ ಇದೆ. ಡ್ಯಾಡ್, ಹಿ ಇಸ್ ಇನ್ಸಲ್ಟಿಂಗ್ ಅಸ್. ಅವಮಾನ ಮಾಡ್ತಾ ಇದ್ದಾರೆ. ನಡೀರಿ ಹೋಗೋಣ. ನಾವು ನಮಗೋಸ್ಕರ ಬಂದಿಲ್ಲ. ನಾವು ನಾನು ಮಾತಾಡ್ತಾ ಇದ್ದೀನಲ್ಲ. ಯಾಕೆ ಹೀಗೆ ಕೊಂಕು ಮಾತಾಡ್ತೀಯ ಪರಮೇಶ್ವರ? ನಮ್ಮಲ್ಲಿರೋ ಡಿಫರೆನ್ಸಸ್ನ ಬಗೆಹರಿಸ್ಕೊಳ್ಳೋಕೆ ನಾನು ಇಲ್ಲಿಗೆ ಬಂದಿರೋದು. ನಾವು ಹೀಗೆ ವಿಷಯನ ಎಳಿತಾ ಹೋದರೆ ಏನು ಪ್ರಯೋಜನ ಹೇಳು? ನಮ್ಮಲ್ಲೇ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಶಂಭೋ ಶಂಕರ, ನೇರವಾಗಿ ವಿಷಯಕ್ಕೆ ಬಂದರೆ ಒಳ್ಳೆಯದು. ಸರಿ ಗುರುದತ್ತ, ನೀ ಎಲ್ಲಿ ಹೊರಟೆ? ನೀವೆಲ್ಲ ಮಾತಾಡುವಾಗ ನಾನು ಯಾಕೆ ಚಿಕ್ಕಪ್ಪ? ಇದು ಎಲ್ಲರಿಗೂ ಸಂಬಂಧಪಟ್ಟ ವಿಷಯ, ನೀನು ಇರಲೇಬೇಕು. ಸಾರಿ ಚಿಕ್ಕಪ್ಪ, ನನಗೆ ಇದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ. ನೋಡು ಗುರುದತ್ತ, ಈ ವಿಚಾರ ನಿನಗೂ ಸಂಬಂಧಪಟ್ಟಿರೋದು ಅಂತ ಆದಮೇಲೆ ನೀನು ಇಲ್ಲಿರಲೇಬೇಕು. ಶಂಭೋ ಶಂಕರ, ನಾನು ಯೋಚನೆ ಮಾಡಿದೆ ಪರಮೇಶ್ವರ. ನಾನು ನಿನಗೆ ಮೋಸ ಮಾಡಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ? ನನಗೆ ಹಾಗನ್ಸೋದಿಲ್ಲ. ನನಗೆ ಹಣಕ್ಕಿಂತ ಸಂಬಂಧಗಳು ಮುಖ್ಯ. ನೀನೇನು ಹೊರಗಿನವನಲ್ಲ, ನಮ್ಮ ಅಣ್ಣ. ಅದಕ್ಕೆ ನೀನು ಕೇಳಿರೋ ಭಾಗನ ಕೊಡೋಕ್ಕೆ ಹಿಂಜರಿಕೆ ಯಾಕಬೇಕು? ಹಾಗಂತ ಯೋಚನೆ ಮಾಡಿ ನೀನು ಕೇಳಿರೋ ಭಾಗನ ಕೊಡೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಅಂದರೆ ಸ್ಪಷ್ಟವಾಗಿ ಹೇಳಿ. ನನಗೆ ಸೇರಿರೋ ಪ್ರಾಪರ್ಟಿಲಿ 15ರಿಂದ 20 ಕೋಟಿ ತನಗೆ ಬರಬೇಕು ಅಂತ ಪರಮೇಶ್ವರ ಕ್ಲೈಮ್ ಮಾಡಿದ್ದಾನೆ. ಅವನು ಕ್ಲೈಮ್ ಮಾಡಿರೋ ಹಾಗೇನೆ 15 ಕೋಟಿಯಷ್ಟು ಬೆಲೆ ಬಾಳೋ ಅಂಥ ಪ್ರಾಪರ್ಟಿನ ಅವನಿಗೆ ಕೊಡೋಕ್ಕೆ ತಯಾರಾಗಿದ್ದೀನಿ. ನಿನಗೂ ಒಪ್ಪಿಗೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಏನಂತೀಯ? ನಾನು ಕೇಳ್ತಿರೋದು 20 ಕೋಟಿ. ಹಾಗೆ ನನಗೆ 20 ಕೋಟಿನೂ ಕ್ಯಾಶ್ ಬೇಕು. ಇದೇನು ಹೀಗೆ ಹೇಳ್ತಾ ಇದ್ದೀರಾ? 20 ಕೋಟಿ ಕ್ಯಾಶ್ ಅಂದ್ರೆ ಸುಮ್ಮನೆನಾ? ರಾಹುಲ್, ಬಿ ಕೂಲ್. ಪರಮೇಶ್ವರ, ಯೋಚನೆ ಮಾಡು. 20 ಕೋಟಿ ಕ್ಯಾಶು ಅಂದರೆ ಬಹಳ ಕಷ್ಟ. ನಿನಗೆ ಕ್ಯಾಶೇ ಬೇಕು ಅನ್ನೋದಾದರೆ ನನ್ನಿಂದ 10 ಕೋಟಿ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗೋದು. ಶಂಭೋ ಶಂಕರ, 10 ಕೋಟಿಗೆ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ ನೋಡು. 2ನೇ ಸಾರಿ ಯೋಚನೆ ಮಾಡೋ ಅವಶ್ಯಕತೆ ನನಗಿಲ್ಲ. ಸರಿ, ಹಾಗಾದ್ರೆ ನಾವಿನ್ನು ಬರ್ತೀವಿ. ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೋ ಆಗಲಿ. ನಡಿ ರಾಹುಲ್. JP ಅವರೇ, 1 ನಿಮಿಷ. ಪರಮೇಶ್ವರ್ ಬನ್ನಿ, ನೀವು ಕೂತ್ಕೊಳ್ಳಿ. ಪರಮೇಶ್ವರ್, ಏನು ಯೋಚನೆ ಮಾಡ್ತಿದ್ದೀರಾ? ನನ್ನ ಮಾತು ಕೇಳಿ, JP ಅವರ ಆಫರ್ನ ಒಪ್ಕೊಳ್ಳಿ. ಆಯಿತು ಆದಿ, ನೀವು ಹೇಳ್ತಿದ್ದೀರಾ ಅಂದಮೇಲೆ ಒಪ್ಕೊಳ್ತೀನಿ. ಬನ್ನಿ. ಆಯಿತು, ನಿನ್ನ ಮಾತಿಗೆ ಒಪ್ಕೊಳ್ತೀನಿ. ಆದರೆ ನನ್ನದೊಂದು ಕಂಡೀಷನ್. ನನಗೆ 10 ಕೋಟಿ ರೂಪಾಯಿನೂ ನಗದು ಬೇಕು. ಸರಿ, ನನಗೆ ಒಂದು 3 ದಿನ ಟೈಮ್ ಕೊಡು ದುಡ್ಡು ಅಡ್ಜಸ್ಟ್ ಮಾಡೋದಕ್ಕೆ. ದುಡ್ಡು ಅಡ್ಜಸ್ಟ್ ಆದ ತಕ್ಷಣ ನಾನೇ ನಿಂಗೆ ತಿಳಿಸ್ತೀನಿ.
ಬಯಲಾಯ್ತಲ್ಲ.